ಎಲ್ಲರಿಗೂ ನಮಸ್ಕಾರಗಳು. ಸ್ಪರ್ಧಾತ್ಮಕ ಪರೀಕ್ಷಾ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಗ್ರಹಗಳಿಗೆ ಸಂಬಂಧಿಸಿದ 100 ಪ್ರಶ್ನೋತ್ತರಗಳ ಸರಣಿಯನ್ನು ನೋಡೋಣ. ಈ ಗ್ರಹಗಳಿಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷಾ ಮಾಹಿತಿಗೆ ಅತಿ ಉಪಯುಕ್ತ ಮಾಹಿತಿಯಾಗಿವೆ. ಇನ್ನು ನಾವು ಪ್ರಶ್ನೋತ್ತರಗಳನ್ನು ನೋಡೋಣ. ಪ್ರಶ್ನೆ ನಂಬರ್ 1, ಹೆಚ್ಚು ಪ್ರಕಾಶಮಾನವಾದ ಗ್ರಹ ಯಾವುದು? ಸೌರಮಂಡಲದ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಯಾವುದು ಅಂದರೆ ಆಪ್ಷನ್ ಎ ಶುಕ್ರ, ಆಪ್ಷನ್ ಬಿ ಬುಧ, ಆಪ್ಷನ್ ಸಿ ಗುರು, ಆಪ್ಷನ್ ಡಿ ಶನಿ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ. ಸರಿಯಾದ ಉತ್ತರ, ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಇನ್ನು ಪ್ರಶ್ನೆ ನಂಬರ್ 2 ನೋಡೋಣ. ಪ್ರಶ್ನೆ ನಂಬರ್ 2, ಸೂರ್ಯನಿಂದ ದೂರವಿರುವ ಗ್ರಹ ಯಾವುದು? ಆಪ್ಷನ್ ಎ ಬುಧ, ಆಪ್ಷನ್ ಬಿ ಗುರು, ಆಪ್ಷನ್ ಸಿ ಶುಕ್ರ, ಆಪ್ಷನ್ ಡಿ ನ್ಯಾಪ್ಚೂನ್. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ನ್ಯಾಪ್ಚೂನ್. ಇದು ಸೂರ್ಯನಿಂದ ದೂರವಿರುವ ಗ್ರಹವಾಗಿದೆ. ಇನ್ನು ಪ್ರಶ್ನೆ ನಂಬರ್ 3, ಅತಿ ದೊಡ್ಡ ಗ್ರಹ ಯಾವುದು? ಸೌರಮಂಡಲದ ಅತಿ ದೊಡ್ಡ ಗ್ರಹ ಯಾವುದು? ಆಪ್ಷನ್ ಎ ಶುಕ್ರ, ಆಪ್ಷನ್ ಬಿ ಶನಿ, ಆಪ್ಷನ್ ಸಿ ಗುರು, ಆಪ್ಷನ್ ಡಿ ಬುಧ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಗುರು ಗ್ರಹ ಇದು ಸೌರಮಂಡಲದ ಅತ್ಯಂತ ದೊಡ್ಡ ಗ್ರಹವಾಗಿದೆ. ಆಪ್ಷನ್ 4. ಪ್ರಶ್ನೆ ನಂಬರ್ 4, ಅತಿ ದೊಡ್ಡ ಉಪಗ್ರಹ ಯಾವುದು? ಅತಿ ದೊಡ್ಡ ಉಪಗ್ರಹವಾದ ಈ ಉಪಗ್ರಹವು ಗುರುಗ್ರಹದ ಒಂದು ಉಪಗ್ರಹವಾಗಿದೆ ಮತ್ತು ಸೌರಮಂಡಲದ ಅತ್ಯಂತ ದೊಡ್ಡ ಗ್ರಹವಾಗಿದೆ. ಇದು ಆಪ್ಷನ್ ಎ ಗ್ಯಾನಿಮೇಡ್, ಆಪ್ಷನ್ ಬಿ ಟೈಟಾನ್, ಆಪ್ಷನ್ ಸಿ ಡಿಮೋಸ್, ಆಪ್ಷನ್ ಡಿ ಯುರೇನಸ್. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಗ್ಯಾನಿಮೇಡ್. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಗ್ಯಾನಿಮೇಡ್. ಇದು ಸೌರಮಂಡಲದ ಅತ್ಯಂತ ದೊಡ್ಡ ಉಪಗ್ರಹವಾಗಿದೆ ಮತ್ತು ಗುರುಗ್ರಹದ ಉಪಗ್ರಹವಾಗಿದೆ. ಇನ್ನು ಪ್ರಶ್ನೆ ನಂಬರ್ 5, ನೀಲಿ ಗ್ರಹ ಯಾವುದು? ಆಪ್ಷನ್ ಎ ಶುಕ್ರ, ಆಪ್ಷನ್ ಬಿ ಬುಧ, ಆಪ್ಷನ್ ಬಿ ಭೂಮಿ, ಆಪ್ಷನ್ ಸಿ ಮಂಗಳ, ಆಪ್ಷನ್ ಡಿ ಚಂದ್ರ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಭೂಮಿಯನ್ನು ನೀಲಿ ಗ್ರಹ ಎಂದು ಕರೆಯಲಾಗುತ್ತದೆ. ಇನ್ನು ಪ್ರಶ್ನೆ ನಂಬರ್ 6, ಹಸಿರು ಗ್ರಹ ಯಾವುದು? ಸೌರಮಂಡಲದ ಹಸಿರು ಗ್ರಹ ಎಂದು ಯಾವುದನ್ನು ಕರೆಯಲಾಗುತ್ತದೆ? ಆಪ್ಷನ್ ಎ ಯುರೇನಸ್,